ಎಲ್ಲರೂ ತಮ್ಮ ತಮ್ಮ ಕೊಠಡಿಗೆ ಹೊರಟೋದ್ರು. ಇನ್ನು 1 ಗಂಟೆಗೆ ಶಿವ ಹಾಗೂ ಸೂರ್ಯನ ಪೋಷಕರು ಬಂದರು. ಬಂದ ಕೂಡಲೇ ಅಲ್ಲಿದ್ದಂಥ ಸರ್ವೆಂಟ್ಸ್ ಪಾನೀಯವನ್ನು ನೀಡಿದ್ರು. ಎಲ್ಲರೂ ತಮ್ಮ ಲಗೇಜನ್ನು ಕೊಠಡಿಗಳಲ್ಲಿ ಜೋಡಿಸ್ಕೊಂಡ್ರು. ಅಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಸರ್ವೆಂಟ್ಸ್ ಎಲ್ಲ ಅಲ್ಲಿಂದ ಹೋದರು. ಕನ್ನಯ್ಯ ಅಂತ ಕರೆದ್ಲು ಸ್ಪಂದನ. ಹೇಗಿದೆ ಕೃಷ್ಣಯ್ಯ ಅಂತ ಕೇಳಿದ್ಲು. ಹೇಳಬೇಕಾ ಇಲ್ಲ ತೋರಿಸ್ಬೇಕಾ ರಾಧಮ್ಮ ಅಂದ ಕ್ರಿಶ್. ಹೇಳಿ ಅಂದ್ಲು ವಂಶಿ. ಕರೆ ಮಾಡ್ದ, ಬರ್ತಾ ಇದ್ದೀನಿ ಅಂತ ಫೋನ್ ಕಟ್ ಮಾಡ್ದ. ಸರಿ, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ ಅಂದ್ಲು ಸ್ಪಂದನ. ಸರಿ ಹೋಗು ಅಂತ ಹೇಳಿ ಹೋದ ಕ್ರಿಶ್. ಸ್ಪಂದನ ಸಿದ್ಧವಾಗಿ ನೀರವಾಗಿ ಪೂಜಾ ಕೊಠಡಿಗೆ ಹೋದ್ಲು. ಪೂಜೆ ಮುಗಿಸಿ ಬರೋಷ್ಟಲ್ಲೇ ಪಾನೀಯ ಕೂಡ ಸಿದ್ಧವಾಗಿತ್ತು. ಅದನ್ನು ಕುಡಿದು ಮಹಿಳೆಯರೆಲ್ಲರೂ ಒಂದೆಡೆ ಕೂತ್ಕೊಂಡ್ರು. ಹಿರಿಯರು ದೂರದಲ್ಲಿ ಕೂತ್ರೆ ಅವರನ್ನು ಕರ್ಕೊಬಂದು ಎಲ್ಲರ ಜೊತೆ ಕೂರಿಸಿದ್ಲು ದಿವ್ಯಾ. ಎಲ್ಲರೂ ಕೂತು ಮಾತಾಡ್ತಿರುವಾಗ ಯಾರೋ ಬಂದರು. ಭದ್ರತಾ ಸಿಬ್ಬಂದಿ ಅವ್ರನ್ನ ಒಳಗೆ ಕರ್ಕೊಂಡು ಬಂದವ್ರನ್ನ ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡು ನೋಡಿದ್ರು. ಐಶ್ವರ್ಯ ಎದ್ದು ಹೇಯ್ ಶ್ಯಾಮ್ ಹೇಗಿದೆಯಾ ಅಂದ್ಕೊಂಡು ಹೋದ್ಲು. ತಪ್ಕೊಂಡು ನಾನು ಚೆನ್ನಾಗಿದ್ದೀನಿ, ನೀನು ಬದುಕೇ ಇದೆಯಾ ಅಂತ ಹೇಳಬೇಕಲ್ವಾ, ಎಷ್ಟು ನೊಂದೆ ಅಂತ ನನಗೆ ಮಾತ್ರ ಗೊತ್ತು ಅಂತಂದ್ಲು ಶ್ಯಾಮ್. ಸ್ಪಂದನ ಎದ್ದು ಬಂದವ್ರನ್ನ ನೋಡ್ತಾ ನಗ್ತಾ ಬನ್ನಿ ಅಂತಂದ್ಲು. ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂದ ಕಾರ್ತಿಕ್ ಕೂಡ. ಕನಿಷ್ಠ ಪಕ್ಷ ಯಾರೂ ಏನು ಹೇಳಲಿಲ್ಲ. ಅವರ ಅಹಂಕಾರ ಅಲ್ವಾ ಅದು, ಯಾಕೆ ಹೇಳ್ತಾರೆ? ಬಂದವ್ರಿಗೆ ಕೂರೋದು ಗೊತ್ತು ಬಿಡೆ, ಬಾಯಿ ಮುಚ್ಚು ಅಂದ ಪಕ್ಕದಲ್ಲಿದ್ದ ವಿರಾಟ್ ಕಿರಿಕಿರಿಗೊಳ್ತಾ. ಯಾಕೆ ಬಂದ ಅಂತಂದ ಕಾರ್ತಿಕ್. ಐಶು ಹಾಗೂ ಸಾಮ್ ಗೆಳೆಯರಲ್ವಾ ಅಂದ ವಂಶಿ. ಎಲ್ಲರೂ ಮೌನವಾಗಿ ಇದ್ರು. ಸ್ಪಂದನ ಸರ್ವೆಂಟ್ಸ್ ನೋಡಿದ್ಲು. ಒಬ್ಬರು ಕಾಫಿ, ಇನ್ನೊಬ್ಬರು ಚಹಾ, ಮತ್ತೊಬ್ಬರು ಪಾನೀಯವನ್ನು ತಂದರು. ನೋಡು, ಇವಳು ಶ್ಯಾಮ್, ಸಂಯುಕ್ತ, ನಾವೆಲ್ಲ ಸ್ಯಾಮ್ ಅಂತ ಕರಿತೀವಿ. ಇವರು ಆನಂದ್ ಅಂಕಲ್, ಲೀಲಾ ಆಂಟಿ ಅಂತ ಪರಿಚಯಿಸಿದ್ಲು ಐಶ್ವರ್ಯ. ಸ್ಪಂದನ ಅವರಿಗೆ ನಮಸ್ಕರಿಸಿದ್ಲು. ಆನಂದ್ ಅಂಕಲ್ ಕಾಫಿ, ಲೀಲಾ ಆಂಟಿ ಪಾನೀಯ ತೆಗೆದುಕೊಂಡ್ರು. ಇಲ್ಲ ಗ್ರೀನ್ ಟೀ ಅಂದ್ಲು ಸ್ಯಾಮ್. ಸೇವಕರನ್ನ ನೋಡಿದ್ಲು. ನಿಮಿಷದಲ್ಲಿ ಅದು ಬಂತು. ನೀವು ಮಾತಾಡ್ತೀರಿ ಅಂತ ಹೇಳಿ ಅಡುಗೆ ಮನೆಗೆ ಹೋದ್ಲು ಸ್ಪಂದನ. ಲೀಲಾ ಆಂಟಿ ಮನೆಯನ್ನು ನೋಡ್ತಾ ಅತ್ತೆಯಂದಿರ ಜೊತೆ ಹಾಗೆ ಮಾತಾಡ್ತಾ ಇದ್ಲು. ಅಂಕಲ್ ಬಂದು ಕ್ರಿಶ್ ಬಳಿ ಕೂತರು. ಕ್ರಿಶ್ ಮೊಬೈಲ್ನನ್ನು ನೋಡ್ತಾ ಕೂತಿದ್ದ ಹಾಗೆ. ಸ್ಪಂದನ ಅಡುಗೆ ಮನೆಯಿಂದ ಬಂದು ಮಹಿಳೆಯರ ಹತ್ರ ಬಂದು ಕೂತ್ಕೊಂಡ್ಳು. ಲೀಲಾ ಆಂಟಿ ಸ್ಪಂದನಳನ್ನ ನೋಡಿ, ಎಷ್ಟೇ ರಾಜರ ಕುಟುಂಬ ಆದರೂ ಮಗಳೇ ಇಷ್ಟು ಹಳೆಯ ಶೈಲಿಯಲ್ಲಿ ಇರೋದು ಯಾಕೆ? ಕ್ರಿಶು ಇಷ್ಟು ದೊಡ್ಡ ಉದ್ಯಮಿ ತಾನೇ, ಅವನಿಗೆ ತಕ್ಕ ಹಾಗೆ ಇರಬೇಕಲ್ವಾ ಅಂತಂದ್ಲು ಸ್ಪಂದನ ಸೀರೆ ಉಟ್ಟಿರೋದನ್ನು ನೋಡಿ. ಎಲ್ಲರನ್ನೂ ನೋಡಿದ್ಲು. ನೀನು ಕೂಡ ಏನು ಐಶು, ಇದೇನು ಹಳೇ ಶೈಲಿ ಅಂತಂದ್ಲು ಎಲ್ಲರನ್ನೂ ನೋಡುತ್ತಾ. ನಮ್ಮ ಅತ್ತಿಗೆಯಮ್ಮ ನಮ್ಮ ಅಣ್ಣಯ್ಯನಿಗಿಂತ ದೊಡ್ಡ ಉದ್ಯಮಿ ಆಂಟಿ, ಆದರೆ ಅದಕ್ಕಿಂತ ಮುಂಚೆ ಇವಳು ಒಬ್ಬ ಹೆಣ್ಮಗಳು, ಅದಕ್ಕೆ ಹೆಣ್ಣಿನ ಹಾಗಿರ್ತಾಳೆ. ನಮ್ಮ ಅಣ್ಣಯ್ಯನಿಗೆ ಹೀಗೆ ಪದ್ಧತಿಯಾಗಿರೋದೇ ಇಷ್ಟ. ಈಗ ನೀವು ಹಾಕೊಂಡ ಹಾಗೆ ಈ ಜೀನ್ಸು ಟಾಪು ಟೀ ಶರ್ಟ್ಸ್ ಹಾಕ್ಕೊಂಡ್ರೆ ಇಷ್ಟಪಡೋದಿಲ್ಲ ಅಂತಂದ್ಲು ಐಶ್ವರ್ಯ. ಮೌನವಾಗಿಬಿಟ್ಲು ಲೀಲಾ. ಏನು, ಯಾಕೆ ಬಂದಿದ್ದೀರಾ, ಆ ವಿಷಯ ಹೇಳಿ ಅಂದ ಕಾರ್ತಿಕ್. ಆನಂದ್ ಅಂಕಲ್ನ ನೋಡಿ ಐಶು ನನ್ನ ಟಿ ವಿಯಲ್ಲಿ ನೋಡಿದ ತಕ್ಷಣ ಹೋಗಬೇಕು ಅಂತ ಹಠ ಮಾಡಿದ್ಲು ಶ್ಯಾಮು. ಬೇರೆ ದಾರಿ ಇರಲಿಲ್ಲ ಅಂತಂದ ಆನಂದ್ ಮುಜುಗರದಿಂದ. ಮಗಳೇ, ಹಾಗೆ ಯಾಕೆ ಬಂದಿದ್ದೀರಾ ಅಂದರೆ ಇನ್ನೇನು ಹೇಳ್ತಾರೆ? ಸ್ಯಾಮ್ ಐಶ್ವರ್ಯಾಳನ್ನ ನೋಡಿ, ನೀನು ಸತ್ತು ಹೋದೆ ಅಂದಿದ್ರು, ಹೌದಾ ಐಶು ಅಂತ ಕೇಳಿದ್ಲು ಕೃಷ್ಣನ್ನೇ ನೋಡ್ತಾ. ಏನಿಲ್ಲ, ಅದು ಅಪಘಾತ, ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು, ನಾನು ಉಳ್ಕೊಂಬಿಟ್ಟೆ.
ಆರೋಗ್ಯ ಸರಿ ಹೋಗೋದಕ್ಕೆ ಸಮಯ ಹಿಡಿತು ಅಷ್ಟೆ. ಸೂರ್ಯ ಗೊತ್ತಲ್ವಾ, ಅಣ್ಣಯ್ಯ ನಮ್ಮ ಮದುವೆ ಮಾಡಿಸ್ದ. ಇದು ನಮ್ಮ ಮಗು ಅಂದ್ಲು ಐಶ್ವರ್ಯ. ಮನೆಯಲ್ಲಿ ಇರೋರು ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರು. ಸರಿ ಬಿಡಿ, ಇದೇ ಒಳ್ಳೆಯದು ಅಂತ ಅಂದ್ಕೊಂಡು ಅವರೆಲ್ಲರೂ ಮೌನವಾಗಿಬಿಟ್ರು. ಆದರೂ ಅಂದು ನಾವಿದ್ದರೂ ಕೂಡ ನಮ್ಮನ್ನು ಕಳಿಸ್ಬಿಟ್ರಿ. ನಾವು ಸ್ವಲ್ಪ ಹೊತ್ತು ಇದ್ದಿದ್ರೆ ನೀವು ಎಲ್ಲಿಗೋ ಹೋಗ್ತಾ ಇರಲಿಲ್ಲ ಅಂತಂದರು ಲೀಲಾ ಆಂಟಿಯವರು. ಕ್ರಿಶ್ ಸುಮ್ಮನೆ ಕೇಳಿಸ್ಕೊಳ್ತಿದ್ದ. ನನಗೆ ಬೇಕಾಗಿರೋ ಮಾಹಿತಿ ಸಿಗುತ್ತೇನೋ ಅಂತ ಅಂದ್ಕೊಳ್ತಾ. ಪುರುಷರು ಎಲ್ಲರೂ ಕೂಡ ಮೌನವಾಗಿ ಕೇಳಿಸ್ಕೊಳ್ತಾ ಇದ್ದರು. ಅದೆಲ್ಲ ಸಮಯ ಅಷ್ಟೇ ಆಂಟಿ, ಏನು ಮಾಡೋದಕ್ಕಾಗಲ್ಲ ಅಂತಂದ್ಲು ಐಶ್ವರ್ಯ. ಕ್ರಿಶ್ಗೆ ಅರ್ಥ ಆಗಲಿಲ್ಲ, ಮೌನವಾಗಿಯೇ ಕೂತಿದ್ದ. ಅಂದು ನಾವು ಹೋಗದೇ ಇದ್ದಿದ್ರೆ ಈವರೆಗೆ ನಿಮ್ಮ ಗೆಳತಿ ನಿಮಗೆ ಅದಕ್ಕೆ ಆಗ್ತಾ ಇದ್ಲು. ನೋಡು, ನಿನಗೆ 3 ವರ್ಷದ ಮಗು. ಸಾಮಾನು ನೋಡು, ಇನ್ನು ಮದುವೆ ಕೂಡ ಮಾಡ್ಕೊಳ್ಳದೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾಳೆ. ಕ್ರಿಶ್ಗೆ ಮದುವೆನೂ ಆಗೋಯ್ತು. ನೀನು ಮಾಡ್ಕೊ ಅಂದರೂ ಕೇಳದೆ ಹಾಗೆ ಇದ್ದಾಳೆ. ಲಕ್ಷಾಂತರ ಸಾರಿ ಹೇಳಿಬಿಟ್ಟಿದ್ದೀನಿ. ಕ್ರಿಶ್ ನೋಡು ಎಷ್ಟು ಸಂತೋಷವಾಗಿದ್ದಾನೆ. ನೀನು ಕೂಡ ಮದುವೆ ಮಾಡ್ಕೊಳ್ಳೆ ಅಂತ. ನಮ್ಮನ್ನು ಗೋಳಾಡಿಸ್ಬೇಡ ಅಂತ ಅಂದರೆ, ಇಲ್ಲ ಅಮ್ಮ, ಕ್ರಿಶ್ ಸಂತೋಷವಾಗಿ ಇಲ್ಲ ಅಂತ ಅಂತಾಳೆ. ನಾನು ನಂಬಲಿಲ್ಲ. ಈಗ ಅರ್ಥ ಆಯಿತು. ಈಗ ಹಳೇ ಕಾಲದ ಹಾಗೆ ಇದ್ದರೆ ಇನ್ನೇನು ಇಷ್ಟ ಆಗುತ್ತೆ ಅಂದ್ಲು ಲೀಲಾ ಅವರು. ಪುರುಷರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ರಿಗೂ ಕೋಪ ತಲೆಗೇರ್ತಾ ಇತ್ತು. ಐಶ್ವರ್ಯ ಸ್ಪಂದನಾಳ ಕೈಯನ್ನು ಹಿಡ್ಕೊಂಡು, ನಿಜವೇ ಆಂಟಿ, ನಮ್ಮ ಅತ್ತಿಗೆ ಹಳೇ ಕಾಲದ ಮನ್ಮತೆ. ಅದಕ್ಕೆ ನಮ್ಮನೆ ಇಷ್ಟು ಸಂತೋಷವಾಗಿದೆ. ನಾವು ಹೀಗಿದ್ದೀವಿ. ಈ ಮನೆ, ರಾಧಾ ಸಾಮ್ರಾಜ್ಯ, ಆರ್ಸ್. ಇಂದು ನಾನು, ನನ್ನ ಮಗ, ಅತ್ತೆ, ಮಾವಂದರು, ಅಣ್ಣಂದರು. ಇವಳು ಆಧುನಿಕವಾಗಿದ್ದಿದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಇರ್ತಿತ್ತು ಈ ಮನೆ ಅಂತಂದ್ಲು ಐಶ್ವರ್ಯ. ಆದರೂ ಈ ಕಾಲದಲ್ಲಿ ಎಲ್ಲರೂ ಸೇರಿಕೊಂಡು ಒಂದೇ ಕಡೆ ಇರೋದು ಏನು? ಯಾರೋ ಅವ್ರಿಗೇನು ಬನ್ಸುತ್ತೋ ಆ ರೀತಿ ಸಂತೋಷವಾಗಿರದೆ ವ್ಯರ್ಥ ಮಾತುಗಳು ಅಂತಂದ್ಲು ಆಂಟಿ. ಕ್ರಿಶ್ ಎದ್ದು ಹೋಗಿ ಎದುರಿಗಿದ್ದ ಆನಂದ್ ಅಂಕಲ್ ಕೆನ್ನೆಗೆ ಜೋರಾಗಿ ಬಾರಿಸೇ ಬಿಟ್ಟ. ದಿಗ್ಭ್ರಮೆಯಿಂದ ನೋಡಿದ ಆನಂದ್ ಬಾಯನ್ನು ಹತೋಟಿಯಲ್ಲಿ ಇಟ್ಕೊಂಡು, ಇರಲಿ ಅಂತ ಹೇಳು, ಇಲ್ದಿದ್ದರೆ ನನ್ನ 2ನೇ ಪದ್ಧತಿಯಲ್ಲಿ ಹೇಳಬೇಕಾಗತ್ತೆ ಅಂತ ಗರ್ಜಿಸ್ತಾ ಕ್ರಿಶ್. ಲೀಲಾ ಆಂಟಿ ಕೋಪದಿಂದ ಎದ್ದು, ನೋಡೈಶು, ಇದೆ ಹೀಗೆ ಇರುತ್ತೆ. ಇದು ನನ್ನ ಮಗಳಾಗಿದ್ದರೆ ಹೀಗಿರ್ತಿತ್ತಾ? ಕಾಲು ಮುರಿದು ಮೂಲೆ ಕೂರಿಸ್ತಿದ್ದೆ ಅಂದರು ಲೀಲಾ ಅವರು. ಸ್ಪಂದನ ಲೀಲಾ ಆಂಟಿ ಕೆನ್ನೆಗೆ ಬಾರಿಸಿದ್ಲು. ನನ್ನನ್ನಂದ್ರು ಮೌನವಾಗಿದ್ದೆ. ಇವ್ರ ವಿಚಾರಕ್ಕೆ ಬಂದರೆ ಊತ ಹಾಕ್ಬಿಡ್ತೀನಿ. ಕಾಲು ಮುರಿಯೋದಲ್ಲ, ಧೈರ್ಯ ಇದ್ದರೆ ನೋಡ್ಕೊಳ್ಳಿ ಅಂತ ಅವರ ಬಳಿ ಬಂದು ಗರ್ಜಿಸಿದ್ಲು. ಬೆಚ್ಚ ಬಿದ್ದು ನೋಡಿದ್ರು ಎಲ್ಲರೂ. ನೋಡಿದ್ದೆ ಐಶು ಹೇಗೆ ನಡೆಸ್ಕೊಳ್ತಿದ್ದಾರೆ ನಮ್ಮನ್ನು? ಹೀಗೆ ನಿಮ್ಮ ಗೆಳೆಯರು ಬಂದರೆ ಹೀಗೆ ನಡೆಸ್ಕೊಳ್ತೀರಾ ಅಂತ ಕೇಳಿದ್ಲು ಸ್ಯಾಮ್. ನಿಜವೇ ಸ್ಯಾಮ್, ಹೀಗಿರಲ್ಲ. ನನ್ನ ಗೆಳತಿ ಆದ ಕಾರಣ ಇನ್ನೂ ಮನೆಯಲ್ಲಿದ್ದಾರೆ. ಅವ್ರ ಗೆಳೆಯರಾಗಿದ್ದರೆ ಇಷ್ಟೊತ್ತಿಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಿದ್ಲು ಅಂತಂದರು ಐಶ್ವರ್ಯ. ಐಶು, ಒಂದು ಮಾತು ಹೇಳ್ತೀನಿ ಅಂತ ಅಂದು ಕ್ರಿಶ್ಗೆ ಸ್ಯಾಮ್ಗೆ ಮದುವೆ ಮಾಡಬೇಕಂತ ಚರ್ಚಿಸ್ಕೊಂಡಿದ್ದೀವಿ ತಾನೇ ಅಂತ ಕೇಳಿದ್ರು ಲೀಲಾ ಅವರು. ಹ್ಞೂ ಅಂತಂದ್ಲು ಐಶ್ವರ್ಯ. ಅಂದು ಮಾತಾಡಿದಾಗ ಯಾರೂ ಇರಲಿಲ್ಲ, ಏನು ಮಾಡೋದಕ್ಕಾಗಲಿಲ್ಲ. ಈಗೋ ಸಾಮ್ ಹೇಗಿದ್ದಾಳೆ ಅಂತ. ಅದಕ್ಕೆ ಮೌನವಾಗಿದ್ದೆ. ಅಂದು ನಿಮ್ಮಮ್ಮ ಮಾತು ಕೊಟ್ಟಿತ್ತಾನೆ, ಹೇಳು ನಿಮ್ಮಣ್ಣಯ್ಯನಿಗೆ. ನನ್ನ ಮಗಳ ಜೀವನ ನಿಮ್ಮಮ್ಮನಿಂದ ಹಾಳಾಯಿತು, ಇದಕ್ಕೆ ಏನು ಉತ್ತರ ಹೇಳ್ತೀರಿ ಅಂತಂದರು ಲೀಲಾ ಅವರು. ನಿಮಗೆ ಮಾತು ಕೊಟ್ಟವ್ರು ಯಾರ ಆಂಟಿ ಅಂತ ಕೇಳಿದ್ಲು ಐಶ್ವರ್ಯ.
ನಿಮ್ಮಮ್ಮ ಅಂದರು ಲೀಲಾ. ಹೋಗಿ ಕೇಳ್ಕೊಳ್ಳಿ ಆಂಟಿ, ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ ಅಂತ ಐಶ್ವರ್ಯ ಹೇಳಿದ್ಲು. ಎಲ್ಲರೂ ಆಘಾತದಿಂದ ನೋಡಿದ್ರು ಐಶ್ವರ್ಯಳನ್ನು. ಏನೋ ಅಂದ್ಲು ಲೀಲಾ ಅವರು ಆಘಾತಗೊಂಡು. ಅಂದು ನಾನು ಸ್ಪಷ್ಟವಾಗಿ ಹೇಳಿಲ್ವೇ, ಬೇಡಮ್ಮ ಇದು ಸರಿಯಲ್ಲ ಮತ್ತು ಸ್ಯಾಮ್ ಅಣ್ಣಯ್ಯನಿಗೆ ಹೊಂದೋದಿಲ್ಲ ಅಂತ. ಅದು ನೆನಪಿಲ್ವಾ ನಿಮಗೆ? ಮತ್ತು ನಮ್ಮ ಅಣ್ಣಯ್ಯನಿಗೆ ಈಗ ಮದುವೆ ಆಗೋಗಿದೆ. ನೀವು ಹೇಳೋದು ಹೇಳಿದ್ರಿ, ಇನ್ನು ನೀವು ಹೊರಡಬಹುದು ಅಂತ ಸ್ಯಾಮನ್ನು ನೋಡಿ, ಇನ್ನೆಂದೂ ನಮ್ಮ ಮನೆಗೆ ಬರಬೇಡಿ, ಮತ್ತು ನೀನು ನಮ್ಮ ಅಣ್ಣಯ್ಯನಿಗೋಸ್ಕರ ಮದುವೆ ಮಾಡ್ಕೊಳ್ಳೋದೆ ಹಾಗೇ ಇದೆಯಾ ಅಂದರೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಅಣ್ಣಯ್ಯನ ಮನಸ್ಸಿನಲ್ಲಿ ಯಾವಾಗಲೂ ಒಬ್ಬಳೇ ಇದ್ದಾಳೆ, ಅದು ನನ್ನ ಅತ್ತಿಗೆ ಮಾತ್ರ. ಇನ್ನು ಯಾರನ್ನು ಮನಸ್ಸಿಗೆ ಮಾತ್ರ ಅಲ್ಲ, ಕನಿಷ್ಠ ಪಕ್ಷ ಹತ್ರದಲ್ಲಿ ನಿಲ್ಲೋದಕ್ಕೂ ಬಿಡೋದಿಲ್ಲ. ನೀನು ಎಷ್ಟು ಜನರ ಜೊತೆ ತಿರುಗಿದೆಯೋ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು, ಮತ್ತು ನಿನಗೂ ಕೂಡ ಗೊತ್ತು. ನೀವಿಲ್ಲಿಂದ ಹೋದ ಮೇಲೆ ನಮ್ಮನೆ ಶುದ್ಧಿ ಮಾಡಿಕೊಳ್ಬೇಕು ಅಂತಂದ್ಲು ಐಶ್ವರ್ಯ ಕೋಪದಿಂದ. ಐಶು ಅಂತ ಕೂಗಾಡಿದಳು ಸ್ಯಾಮ್. ಭದ್ರದ ಸಿಬ್ಬಂದಿ ಅಂತ ಕರೆದ್ಲು ಐಶ್ವರ್ಯ. ಅದನ್ನೆಲ್ಲ ಅಳಿಸ್ಬಿಡ್ತೀನಿ ಅಂದ್ಲು ಲೀಲಾ ಅವರು ಹೋಗುವಾಗ. ಕ್ರಿಶ್ ಫೋರ್ಸನ್ನು ನೋಡ್ದ. ಆರಿಸ್ಬಡೆ ಲೀಲಾ ಆಂಟಿ ಕುತ್ತಿಗೆಯನ್ನು ಹಿಡಿದು ಹಿಂದೆ ತಿರುಗಿಸಿದ್ರು. ಸ್ಪಂದನ ಹೇಳೋದ್ರೊಳಗೆ ಮಾಡಿಬಿಟ್ರು. ಆನಂದ್ ಅಂಕಲ್ ಆಘಾತದಿಂದ ನೀರು ಕುಡಿದ್ರು. ಅಮ್ಮ ಅಮ್ಮ ಅಂತ ಕಂಗಾಲಾಗಿ ಹೋದ್ಲು ಸ್ಯಾಮ್. ಎಲ್ಲಿ ಇಷ್ಟೊತ್ತಾಯಿತು, ನಿಮಗೇನಾದರೂ ಹುಚ್ಚ ಅಂತ ಹೊಡೆಯೋದಕ್ಕೆ ಹೋದ್ಲು ಸ್ಯಾಮ್. ಬಿದ್ದು ಹೋದ್ಲು. ಆನಂದ್ ಅಂಕಲನ್ನು ಎಳ್ಕೊಂಡು ಹೋಗಿ 2 ಶವಗಳು ಹೊರಗೆ ಬಿಸಾಕಿದ್ರು. ಸ್ಪಂದನ ಕೋಪವಾಗಿ ನೋಡಿದ್ಲು ಕೃಷ್ಣ. ಪರವಾಗಿಲ್ಲ ರಾಧಮ್ಮ ಅಂದ. ಹೇಳೋದ್ರೊಳಗೆ ಹೋಯ್ತು, ನೀವಾದರೂ ಹೇಳಬೇಕಲ್ವಾ ಅಂದ್ಲು. ಕ್ರಿಶ್ ಹೇಳಿದ ಮೇಲೆ ಹೋಯ್ತು ಅಂದ ಹರ್ಷ. ಕ್ರಿಶ್ ಚುರುಕಾಗಿ ನೋಡ್ದ. ಹರ್ಷಣಯ್ಯ, ಮೊದಲು ಈ ತಂಡವನ್ನು ಬದಲಾಯಿಸಿ, ಎಲ್ಲರೂ ಅವ್ರ ಶಿಷ್ಯರಾಗಿದ್ದಾರೆ ಅಂದ್ಲು ಕೊಠಡಿಗೆ ಹೋಗ್ತಾ. ಕ್ರಿಶ್ ವೇಗವಾಗಿ ಹಿಂದೆ ಹೋಗಿ ಎತ್ಕೊಂಡಿರೋದು. ಬಿಡು ರಾಧಮ್ಮ ಅಂದ. ಚೆನ್ನಾಗಿದೆ ಅಂದ ನಗ್ತಾ. ಕೋಪವಾಗಿ ನೋಡಿದ್ಲು. ಮನೆಯಲ್ಲೇ ಕೊಂದ್ಬಿಟ್ರು, ಸ್ವಲ್ಪನೂ ಬುದ್ಧಿ ಇಲ್ಲ ಅಂದ್ಲು. ಸತ್ರೆ ಸಾಯ್ಲಿ ಬಿಡು ಅಂದ ಕೊಠಡಿಗೆ ಹೋಗ್ತಾ. ಹಾಸಿಗೆ ಮೇಲೆ ಮಲಗಿಸಿ ಬಾಗಿಲು ಹಾಕಿ ರಾಧಮ್ಮ ಅಂದ. ಮೌನವಾಗಿ ನೋಡಿದ್ಲು. ಕೋಪ ತರಿಸ್ಬೇಡ ರಾಧಮ್ಮ ಅಂತ ಗರ್ಜಿಸ್ತಾ. ಹೆದರ್ಕೊಂಡು ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಿ ಮೌನವಾಗಿ ಕೂತ್ಲು. ರಾಧಮ್ಮ ಹೇಗೂ ಧೈರ್ಯ ತಂದ್ಕೊಂಡು ಒಮ್ಮೆ ಅಂದ್ಲು. ಹೋಗಿ ಕೂತ್ಕೊಂಡು ಹೇಳ್ಬಾ ತಾಯಿ ಅಂದ. ನಾನು ನಿಮಗೆ ಕೋಪ ತರಿಸೋ ಸನ್ನಿವೇಶ ಒಂದನ್ನು ಹೇಳಿ ಅಂತ ಹೇಳಿದ್ಲು. ತುಂಬ ಇವೆ, ಕೆಲವು ಉದಾಹರಣೆ ನೀಡ್ತೀನಿ ಅಂದ. ಹ್ಞೂ ರಾಧಮ್ಮ ಅಂದ. ಹಾಗಾಗಿ ಈಗ ಹೇಳೋದಕ್ಕೆ ಶುರು ಮಾಡ್ದ. ಮೊದಲನೇದು, ಸಿಡ್ನಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆ, ಹೋದ ಮೊದಲ ದಿನ ಬಂಗಾರದ ಬಣ್ಣದ ಕ್ರಾಪ್ ಟಾಪ್ ಜೊತೆಗೆ ಕಪ್ಪು ಮಿನ್ನಿ, ನೀನು ಮೂತ್ರಪಿಂಡ ಕೊಟ್ಟಂಥ ವಿಷಯ ನನಗೆ ಹೇಳದೇ ಇರೋದು, ಅತ್ತೆ ಅಂತ ಯಾರೋ ಬಂದು ಕರೀತಿರುವಾಗ ಸರಿ ಸರಿ ಸಾಕ್ಬಿಡಿ, ಇನ್ನು ಮುಂದೆ ಕೇಳಬೇಡಿ ಅಂದ್ಲು. ಹ್ಞೂ ಸರಿ ಅಂತ ಹೇಳಿ, ನೀನು ಅಷ್ಟೇ, ನನಗೆ ಯಾವುದ್ರ ಬಗ್ಗೆ ಕಾಳಜಿ ಇಲ್ಲ. ಅದು ಯಾರೇ ಆಗಲಿ, ನಿನ್ನನ್ನು ಒಂದು ಮಾತಂದರೂ ನಾನು ಒಪ್ಕೊಳ್ಳೋದಿಲ್ಲ. ನಿಂತ ಜಾಗದಲ್ಲೇ ಕತ್ತರಿಸಿ ಹಾಕ್ಬಿಡ್ತೀನಿ ಅಂದ. ಹ್ಞೂ ಅಂದ್ಲು ಎದೆಯಲ್ಲಿ ಅಡಕ್ಕೊಳ್ತಾ. ರಾಧಮ್ಮ ತುಂಬ ತೊಂದರೆ ಕೊಡ್ತಿದ್ದೀನಮ್ಮ, ನೀನು 6ನೇ ತಿಂಗಳ ಹತ್ರದಲ್ಲಿದ್ಯಾ, ಸ್ವಲ್ಪ ನೋಡ್ಕೊಂಡು ತೊಂದರೆ ಕೊಡು ರಾಧಮ್ಮ ಅಂದ ನಗ್ತಾ. ಎಷ್ಟು ತುಂಟಾಟ ಗೊತ್ತಾ ನಿಮ್ಮದು ಅಂದ್ಲು. ಯಾಕೆ ಗೊತ್ತಿಲ್ಲ, ಚೆನ್ನಾಗಿ ಗೊತ್ತು ಅಂದ ಕ್ರಿಶ್. ನಿಜಕ್ಕೂ ಬಾಯಿ ತೆರಲಿಕ್ಕೆ ಬಿಡೋದಿಲ್ಲ ನೀವು ಅಂದ್ಲು ಕೋಪವಾಗಿ ನೋಡ್ತಾ. ಮತ್ತೆ ನಾನು ತೆರೆಯೋದು ಕೇಳಿದಾಗ ತೆರೀದೆ, ನಿನ್ಗೆ ಇಷ್ಟ ಬಂದಾಗ ತೆರೆದ್ರೆ ಹೇಗೆ ಹೇಳ್ರಾದಮ್ಮ ಅಂದ ನಗು ತಡ್ಕೊಳ್ತಾ. ಕಣ್ಣಗಲಿಸಿ ನೋಡಿದ್ಲು. ಏನಿದು ಅಂತ. ಸಾಯಿಸ್ತೆ ರಾಧಮ್ಮ ಅಂದ ಹಾವ ನೋಡಿ ಕಣ್ಣುಗಳ ಮೇಲೆ ಮುತ್ತಿಡ್ದ. ಕೃಷ್ಣನ ಅಪ್ಕೊಂಡು ಮೌನವಾಗಿ ಉಳ್ಕೊಂಡ್ಲು. ಸ್ಪಂದನ ತಲೆಯನ್ನು 2 ಕೈಗಳ ಮಧ್ಯೆ ತೆಗೆದುಕೊಂಡು, ನನ್ನ ಅಂದದ ಮಲ್ಲಿಗೆ ಹೂವು ನೀನು ಅಂತಂದ. ಕ್ರಿಶ್ ಶರ್ಟ್ ಹಿಡಿದು ಮೌನವಾಗಿ ಕಣ್ಣು ಮುಚ್ಕೊಂಡ್ಬಿಟ್ಲು. ರಾಧಮ್ಮ ಸಮಯ 8 ಆಯಿತು, ತಿನ್ನಬೇಕು ನೀನು ಅಂದ. ನಿನ್ನ ಸಾಂಗತ್ಯಕ್ಕಾಗಿ ತುಂಬ ಹಂಬಲಿಸ್ತಿದ್ದೀನಿ. ನಿನ್ನ ಮೇಲೆ ದಿನಕ್ಕೆ ಹುಚ್ಚು ಜಾಸ್ತಿ ಆಗಿಬಿಡ್ತಿದೆ ನನಗೆ. ನಾನು ಎಂದೋ ನೀನಾಗೋಗಿದ್ದೀನಿ ಕಣೆ, ನನಗೆ ನಾನೇ ಹೊಸದಾಗಿ ಅನ್ನಿಸ್ತಿದ್ದೀನಿ ಅಂದಾಗ ಕ್ರಿಶ್ ಎದೆಯಲ್ಲಿ ಅಡ್ಕೊಂಡು, ನನಗೆ ನೀವು ಸಾಲ್ತಿಲ್ಲ ಅಂದ್ಲು ಗಟ್ಟಿಯಾಗಳತ್ತ. ಕ್ರಿಶ್ಗೋಳು ಬಂದ್ಬಿಡ್ತು, ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟ. ಯಾಕೆ ಬಂದ್ರಿ ನೀವು ನನ್ನ ಜೀವನಕ್ಕೆ, ಯಾಕೆ ಹೀಗೆ ಮಾಡಿಬಿಟ್ರಿ ನನ್ನನ್ನು ಅಂದ್ಲು ಗಟ್ಟಿಯಾಗಳತ್ತ. ಕ್ರಿಶ್ ಸ್ಪಂದನಳನ್ನ ನೋಡಿ, ನಾನು ಹೇಗಾದರೂ ನಿನ್ನ ಜೀವನಕ್ಕೆ ಬರೋನೇ ರಾಧಮ್ಮ, ಪ್ರಪಂಚ ಎಲ್ಲ ನನ್ನ ಸುತ್ತಾ ಇದ್ರು, ನೀನು ಇಲ್ದಿದ್ರೆ ಮಾತ್ರ ನಾನು ಅನಾಥನಾಗ್ತಿದ್ದೆ ರಾಧಮ್ಮ ಅಂದ ಎದೆಯಲ್ಲೇ ಅಡಗಿಸ್ಕೊಳ್ತಾ.
ರಾತ್ರಿ ಊಟ ಸಿದ್ಧ ಆಗಿದೆ ಸ್ಪಂದನ ಅಂದ್ಲು ದಿವ್ಯಾ. ಹೋಗಿ ಮುಖ ತೊಳ್ಕೊಂಡು ಬಂದ್ಲು. ಇಬ್ಬರು ರಾತ್ರಿ ಊಟ ಮಾಡೋದಕ್ಕೆ ಬಂದರು. 20 ಮಂದಿ ಸೇವಕರು ಬಂದು ಬಡಿಸೋದಕ್ಕೆ ಬಂದರು. ಕ್ರಿಶ್ ತಟ್ಟೆ ನೋಡಿ ಸ್ಪಂದನಾಳ ಮುಖ ನೋಡ್ದ. ಅರ್ಥ ಆಯಿತು ಸರಿಯಾಗಿ ತಿನ್ನೋದಿಲ್ಲ ಅಂತ. ಎದ್ದು ತಟ್ಟೆ ತೆಗೆದುಕೊಂಡು ಸ್ಪಂದನಾಳನ್ನ ಕರ್ಕೊಂಡು ಹಾಲಿಗೆ ಬಂದು ಸೋಫಾದಲ್ಲಿ ಕೂರಿಸಿ ತಿನ್ನಿಸ್ದ. ಇಷ್ಟ ಇಲ್ದಿದ್ರೂ ತಿನ್ನಿಸ್ತಿದ್ದಾನೆ. ಮೌನವಾಗಿ ತಿಂದುಬಿಟ್ಲು. ಸ್ಪಂದನ ತಿಂದು ಮುಗಿದ ನಂತರ ಕಾವಲುಗಾರರೇ ಅಂತ ಕರೆದ. ಬಂದರು. ರಾಧಮ್ಮ ವಾಯುವಿಹಾರ ಮಾಡಬೇಕಂದ್ರು. ಹೋದ್ರು. ಸುತ್ತಲೂ 6 ಮಂದಿ. ಕ್ರಿಶ್ ಮೇಜಿನ ಹತ್ರ ಬಂದು ಕೂತ. ವಂಶಿ ಕೂಗಾಡ್ತಾ ತಿನ್ನುವಂತ ಮಾಡ್ತಿದ್ದಾನೆ. ದಿವ್ಯಾ ಹಠ ಮಾಡಿ ಬೇಡ ಅಂತ ಗಲಾಟೆ ಮಾಡ್ತಿದ್ರೆ ಅವನು ಬೈದು ಕೂಗಾಡಿ ತಿನ್ನಿಸ್ತಿದ್ದಾನೆ. ಸ್ಮಿತಾ ನಿಧಾನವಾಗಿ ತಿಂತಿದ್ದಾಳೆ. ಯಾರಿಗೂ ವಾಂತಿ ಇಲ್ಲ, ಒಬ್ಬಳೆ ಸ್ಮಿತಾಳನ್ನು ಹೊರತುಪಡಿಸಿ. ಸುಗುಣ ಅವರು ನಿಂಬೆಹಣ್ಣು ತಂದು ತಿನ್ನೋ ಪ್ರತಿ ತುತ್ತಿನ ಮೇಲೂ ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದಾರೆ. ಈ ಒಂದೊತ್ತು ತಿನ್ನುತ್ತಾ ಏನಾಗಲ್ಲ ಅಂತ ಅವಳು ಕೂಡ ಓದ್ಲು ತೋಟಕ್ಕೆ. ನಿಜಕ್ಕೂ ಒಬ್ಬರು ಸರಿಯಾಗಿ ತಿಂತಿಲ್ಲ, ಎಷ್ಟು ಹೇಳಿದ್ರು ಹೀಗೆ ಇದ್ದಾರೆ ಅಂದ ಹರ್ಷ. ನಿಜವೇ ಅಂದರು ಚಿಕ್ಕಪ್ಪ ಕೂಡ. ನಾಳೆಯಿಂದ ತಿಂತಾರೆ, ನೀವು ಅವ್ರ ಹತ್ರ ಹೋಗಿ ಅಂದರು ಸುಗುಣ ಅವರು. ನೋಡೋಣ ಅಂತ ಹೊರಟೋದ್ರು ಎಲ್ಲರೂ. ತುಂಬ ಚೆನ್ನಾಗಿದೆ ವಾತಾವರಣ ಅಂದ ಕ್ರಿಶ್ ಸ್ಪಂದನಾಳನ್ನ ಹಿಂಬದಿಯಿಂದ ಅಪ್ಕೊಂಡು. ಹ್ಞೂ ಅಂದ್ಲು ಕ್ರಿಶ್ ಕೈಗಳ ಮೇಲೆ ಕೈ ಇಟ್ಕೊಂಡು. ರಾಧಮ್ಮ ಹೇಳಿ ಬಾವಾ ಅಂದ್ಲು. ಕ್ರಿಶ್ಗೆ ಕೋಪ ತಲೆಗೇರ್ತು. ಹಾಕರಿದ್ರೆ ಚುರುಕಾಗಿ ನೋಡ್ದ. ನೀವು ನನಗೆ ಬಾವ ಅಲ್ವಾ ಅಂದ್ಲು. ಹೌದು ನಾದ್ನಿ ಅಂದ ಸೀರೆ ಒಳಗೆ ಕೈ ಆಡಿಸ್ದ ಕೈ ಹಿಡ್ಕೊಂಡು. ಕಣ್ಣಯ್ಯ ಅಂದ್ಲು ಕಂಗಾಲಾಗಿ. ಹೊರಗಿದ್ದೀವಿ ಅಂದ್ಲು. ಎಲ್ಲಿದ್ರಿ ಏನು, ನಾನು ನಿಮ್ಮ ಬಾವ ತಾನೇ ಅಂದ ಕೋಪದಿಂದ ನೋಡಿದ್ಲು. ಹೌದು ನಾದ್ನಿ ಅಂದ ಕೋಪವಾಗಿ ನೋಡಿದ್ಲು. ಏನಾಯಿತು ಮೌನವಾಗೇ ನೋಡಿದ್ಲು. ಸ್ವಲ್ಪ ಬಾಬನ ಜೊತೆ ಸರ್ಸಾಡ್ಬೋದಲ್ವಾ ಅಂದ ಕ್ರಿಶ್. ಬೇಡ ಅವಶ್ಯಕತೆ ಇಲ್ಲ ಕೋಪವಾಗಿ ನೋಡ್ತಾ. ಏನು ಬಾಬನ ಜೊತೆ ಆಟ ಆಡಬಾರ್ದಾ ಅಂದ ಕೆಣಕ್ತ. ಓಕೆ ಸರಿ ಸಾರಿ ಅಂದ್ಲು. ಯಾವುದಕ್ಕೆ ಸರಸಾಡ್ಲಿಕ್ಕಾ ಅಂದ. ಬೇಡ ಅಂದ್ಲು. ಏನಿದು ಮುನಿಸಾ ಅಂದ ಮುಖ ಕೋಪ ಮಾಡ್ಕೊಂಬಿಟ್ಟು ನಾನಾ ಥರ ಹಾವಭಾವ ಕೊಟ್ಲು. ಕ್ರಿಶ್ ಗಟ್ಟಿಯಾಗಿ ನಗ್ತಾ ಓ ದೇವ್ರೇ ರಾಧಮ್ಮ ನಿನ್ನ ಎಕ್ಸ್ಪ್ರೆಷನ್ಸ್ ಏನು ಅಂದ ಅಪ್ಕೊಳ್ತಾ. ರಾಧಮ್ಮ ಅಂತ ಎತ್ಕೊಳ್ತಾ ಅಂದಾಗ ಬೇಡ ತೂಕ ಜಾಸ್ತಿ ಆಗಿದ್ದೀನಿ, ನನಗೆ ಭಾರ ಅಲ್ಲ ರಾಧಮ್ಮ ಅಂದ ಒಳಗೆ ಬರ್ತಾ. ವಿಚಿತ್ರವಾಗಿ ನೋಡಿದ್ಲಾಕೆ. ಮತ್ತು ಈಗಷ್ಟೇ ಅಲ್ಲ, ನೀನು ಇನ್ನೂ ಇಷ್ಟು ತೂಕ ಇದ್ರೂ ಎತ್ಕೊಂಡ್ಬಿಡ್ತೀನಿ ಅಂದ ನಗ್ತಾ. ಮನೆಯಲ್ಲಿರೋರು ಇವ್ರನ್ನ ನೋಡಿ ಮೌನವಾಗಿಬಿಟ್ರು. ಸಾಮಾನ್ಯ ಅಲ್ವಾ, ಎಲ್ಲರೂ ಹೀಗೆ ಇರ್ತಾರಲ್ವಾ. ಕ್ರಿಶ್ ಮಾತಾಡ್ತಾ ಸ್ಪಂದನಾಳನ್ನ ಮಲಗೋ ಕೊಠಡಿ ಕರ್ಕೊಂಡು ಹೋಗಿ ಮಲಗಿಸ್ತಾ. ಮಾತ್ರೆ ಕೊಟ್ಟು ಅದನ್ನು ತಿಂದ ನಂತರ ಫ್ರೆಶ್ ಆಗಿ ಬಾ ತಾಯಿಯಿಂದ ಹೋದ್ಲು. ಸ್ಪಂದನ ಅಲಂಕಾರ ಕೊಠಡಿಯಿಂದ ಬರೋ ಅಷ್ಟರಲ್ಲಿ ಕ್ರಿಶ್ ಉಡುಪು ಬದಲಾಯಿಸ್ಕೊಳ್ತಿದ್ದ. ಸ್ಪಂದನ ಕೃಷ್ಣ ನೋಡ್ತಾ ಹಾಗೇ ನಿಂತ್ಕೊಂಡ್ಳು. ಸ್ಪಂದನ ಮುಂದೆ ಬಂದು ನಿಂತು ನೀನು ಹೀಗೆ ನೋಡಬೇಕು ಅಂದರೆ ದಿನವೂ ನೀನು ಮುಂದೆ ಬದಲಾಯಿಸ್ಕೊಳ್ತಿದ್ದೆ ಅಲ್ವಾ ರಾಧಮ್ಮ ಅಂದ. ನಾಚ್ಕೊಂಡು ಮುಖ ಮುಚ್ಕೊಂಡು ಎದೆಲ್ಲ ಅಡುಕೊಂಡು ಒಂದು ಅನುಮಾನ ಅಂದ್ಲು. ಹ್ಞೂ ಅಂದ. ನೀವು ಜಿಮ್ಗೆ ಹೋಗ್ತಿಲ್ಲ, ತುಂಬ ದಿನ ಆಯ್ತು ಹೋಗಿ ಅಂದ್ಲು. ಮತ್ತು 6 ಪ್ಯಾಕ್ ಹೋಗಿಲ್ವಲ್ಲ ಅಂದ್ಲು ಮೆಲ್ಲಗೆ. ಸ್ಪಂದನ ಕಿವಿಯಲ್ಲಿ ಮೆಲ್ಲಗೆ ಬರಲ್ಲ ಬಿಡು ರಾಧಮ್ಮ ಅಂದ. ಯಾಕೆ ಅನ್ನುವಂತ ನೋಡಿದ್ಲು ಅರ್ಥ ಆಗದೆ. ನಾನು ಕಚೇರಿಯಲ್ಲಿ ಬಿಟ್ಟು ಎಲ್ಲೋ ಲಿಫ್ಟ್ ಬಳಸೋದಿಲ್ಲ, ನಾನು ಹೆಚ್ಚು ನಡೀತೀನಿ ಮತ್ತೆ ಅಂದ. ಸ್ಪಂದನಳನ್ನ ನೋಡ್ದ. ಹ್ಞೂ ಅಂದ್ಲು. ಓಟೋದ ಅಲ್ಲಿಂದ ನಗ್ತಾ ಅರ್ಥ ಆಗದೆ ಹಿಂದೆ ಹೋದ್ಲು ಮೌನವಾಗಿ. ಕ್ರಿಶ್ ಮೊಬೈಲ್ ನೋಡ್ಕೊಳ್ತಾ ಹಾಸಿಗೆ ಮೇಲೆ ಮಲ್ಕೊಂಡ. ಕೈ ಕಟ್ಟಿ ಮೌನವಾಗಿ ನೋಡಿದ್ಲು. ಕ್ರಿಶ್ ಏನನ್ನೂ ಹೇಳಲಿಲ್ಲ. ದೀಪನ ಆಫ್ ಮಾಡಿ ಬಂದು ಅವನ ಎದೆ ಮೇಲೆ ಮಲ್ಕೊಂಡು ಮೊಬೈಲ್ನ ಪಕ್ಕಕ್ಕಿಟ್ಟು ಸ್ಪಂದನಳನ್ನ ಅಪ್ಕೊಂಡು ಕಣ್ಣು ಮುಚ್ಚಿದ. ಹೇಳ್ದೆ ಮಲಗಿಬಿಟ್ನಲ್ಲ ಅಂತ ಆತಂಕ ಹೆಚ್ಚಾಗೋಯ್ತು ಪಾಪ. ಬಾಯಿ ತೆರೆದು ಕೇಳಲಿಲ್ಲ. ಅರ್ಧಕ್ಕೆ ಬಂದುಬಿಟ್ಟ ಹೇಳ್ತಾ ಎದೆ ಮೇಲೆ ಸವರ್ತಾ ಮಲ್ಕೊಂಡ್ಲು. ಕ್ರಿಶ್ಗೆ ಗೊತ್ತು ಬೇಕಂತಲೇ ಮೌನವಾಗಿದ್ದ. ಗಟ್ಟಿಯಾಗಿ ಸವರದ್ಲು. ಏನು ರಾಧಮ್ಮ ಹೇಳ್ರಾಧಮ್ಮ ಅಂದ ನಗ್ತಾ. ನೀವು ಹೇಳಲಿಲ್ಲ ಅಂದ್ಲು. ಏನು ಹೇಳಬೇಕು, ಅಲ್ಲಿ ಹೇಳ್ತಾ ಹಂಗೆ ಬಂದುಬಿಟ್ರಿ ಹೇಳಿ. ಮತ್ತು ನಾನು ಅಂದ. ಹ್ಞೂ ನೀವು ಮೌನವಾಗಿ ನೋಡ್ದ. ಹೇಳಿ ಅಂದ್ಲು. ದೈಹಿಕ ವ್ಯಾಯಾಮ ಮಾಡ್ತೀನಲ್ವ ರಾಧಮ್ಮ ಅದಕ್ಕೆ ಅಂದ. ಮಾಡೋದು ಇಲ್ಲ, ಜಿಮ್ಗೆ ಹೋಗ್ತಿಲ್ಲ, ಇಲ್ಲಿಯೂ ಜಿಮ್ ಕೊಠಡಿ ಇದೆ, ಹೋಗಲಿಲ್ಲ ನೀವು ಅಂದ್ಲು ಸ್ಪಂದನ. ಕ್ರಿಶ್ ಸ್ಪಂದನಳನ್ನ ನೋಡ್ತಾ ನಿಮಿಷಕ್ಕೆ 2-3 ಕ್ಯಾಲರಿ ಕರಗಿಸ್ಬಲ್ಲದು. ನಿನ್ನ ಸ್ಪರ್ಶ ಮಾಡೋದು ಅಪ್ಕೊಳ್ಳೋದ್ರ ಮೂಲಕ ನಿಮಿಷಕ್ಕೆ 5 ಕ್ಯಾಲರಿ ಕರಗಿಸ್ಬೋದು. ಪ್ರೇಮಪೂರ್ವಕ ನೃತ್ಯದೊಂದಿಗೆ ಮುತ್ತನ್ನು ಸೇರಿಸೋದ್ರಿಂದ 30 ನಿಮಿಷದಲ್ಲಿ 205 ಕ್ಯಾಲರಿ ಖರ್ಚಾಗುತ್ತೆ. 2012ರ ದಿನ ಪ್ರಕಾರ ಶೃಂಗಾರ ಮತ್ತು ಮುತ್ತಿಡೋ ಸಮಯದಲ್ಲಿ ಪುರುಷರು ಬಹುತೇಕ 100 ಕ್ಯಾಲರಿ ಮತ್ತು ಮಹಿಳೆಯರು 69 ಕ್ಯಾಲರಿ ಕರಗಿಸ್ತಾರೆ. ಮುತ್ತಿಡೋದು ಮುಂತಾದ ಕ್ರಿಯೆಯನ್ನು ಹೆಚ್ಚುತ್ತೆ, ತೂಕ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಒಂದು ಸಾಮಾನ್ಯ ಮುತ್ತು ನಿಮಿಷಕ್ಕೆ 2-3 ಕ್ಯಾಲರಿ ಕರಗಿಸುತ್ತೆ ಮತ್ತು ಒಂದು ಗಾಢವಾದ ಮುತ್ತು 5ರಿಂದ 26 ಕ್ಯಾಲರಿ ಕರಗಿಸಬಹುದು.
ಹಾಗಾಗಿ ನಾವು ದಿನವೂ ಪ್ರೀತಿಯನ್ನು ಮಾತ್ರ ಹಂಚ್ಕೊಳ್ತಿಲ್ಲ, ಆರೋಗ್ಯವನ್ನು ಸಹ ನೋಡ್ಕೊಳ್ತಿದ್ದೀವಿ ರಾಧಮ್ಮ ಅಂದ. ಕಣ್ಣು ಅಗಲಿಸಿ ನೋಡ್ತಿದ್ದಾಳೆ ನಗ್ತಾ. ಹೇಳಿ ರಾಧಮ್ಮ ಅಂದ. ಎದೆಯಲ್ಲಿ ಅಡಕ್ಕೊಂಬಿಟ್ಲು. ಅಂತ ರಾಧಮ್ಮ ಅಂದ. ಇನ್ನು ಮುಂದೆ ಉಡುಪು ಬದಲಾಯಿಸ್ಕೊಳ್ತೀನಿ, ಚಿಂತಿಸ್ಬೇಡ ಅಂದ. ಕೋಪರಿಂದ ನೋಡಿದ್ಲು. ಕಣ್ಗಳ ಮೇಲೆ ಮುತ್ತಿಟ್ಟು ಮಲಗ್ಬಾ ತಾಯಿಯಿಂದ. ಮತ್ತೆ ನಿಮ್ಮ ಆರೋಗ್ಯ ಅಂದ್ಲು ಮೆಲ್ಲಗೆ. ನೀನು ಕರುಣಿಸ್ಬೇಕಲ್ವ ರಾಧಮ್ಮ ಅಂದ ನಗ್ತಾ ನೋಡಿ. ಕಳ್ಳ ಗೊತ್ತಾ ನೀವು ಅಂದ್ಲು. ಗೊತ್ತು ರಾಧಮ್ಮ ಅಂದ ಮೇಲ್ಬಿದ್ದು. ಬೆಳಿಗ್ಗೆ ಎಂದಿನಂತೆ ಎಲ್ಲರೂ ಕಚೇರಿಗೆ ತಲುಪಿದ್ರು. ಕ್ರಿಶ್ ರಾಧಾದಲ್ಲಿದ್ದ. ಆಚಾರ್ಯ ಕರೆ ಮಾಡ್ದ. ಸ್ಪಂದನಳನ್ನ ಕರ್ಕೊಂಡು ಬರಬೇಕಲ್ವಾ ಅಂತ. ನಾಳೆ ಬಂದುಬಿಡಿ ಅಂದರು ಆಚಾರ್ಯರು. ಸರಿ ಅಂತ ಕಟ್ ಮಾಡ್ದ. ವಂಶಿ ಕರೆ ಮಾಡ್ದ. ಬಂದ. ಕೊಠಡಿ ಬಾಗಿಲಾಕ ವಂಶಿಯನ್ನು ನೋಡ್ದ. ಅದೇ ಅನುಮಾನ ಕೃಷ್ಣನಿಗೂ. ನಮ್ಗೆ ತಿಳಿದಿರೋದು ಐಶುಗೆ ಮುಂಚೆಯೇ ಗೊತ್ತು, ಮತ್ತು ನಮಗೆ ಕೇವಲ ಕೋಪ ಮಾತ್ರ ಇದೆ, ಆದರೆ ಅವಳ ಕಣ್ಣುಗಳಲ್ಲಿ ಅಸಹ್ಯ ಕಾಣಿಸ್ತಿದೆ. ನಮ್ಗೆ ಹೇಳಬೇಕಂತಿದೆ, ಆದರೆ ಭಯ ಪಡ್ತಿದ್ದಾನೆ ಅಂತಂದು ವಂಶಿ. 2 ನಿಮಿಷ ಮೌನವಾಗಿತ್ತು. ಕಾರ್ತಿಕ್ ಅಂದ ಕ್ರಿಶ್. ಪುರುಷರ ಗುಂಪಿನಲ್ಲಿ ಸಂದೇಶ ಕಳಿಸ್ದ ವಂಶಿ ಬನ್ನಿ ಅಂತ. ಎಲ್ಲರೂ ಬಂದರು. ಎಲ್ಲರೂ ನೋಡಿ ಇಂದು ರಾಧಾಗೆ ಹೋಗಬೇಕು, ರಾಧಮ್ಮಗೆ ಚೆಕಪ್ ಇದೆ, ಮತ್ತು ದಿವ್ಯಾಗೂ ಐಶುಗೂ ಒಂದು ಸಾರಿ ತಪಾಸಣೆ ಮಾಡಿಸ್ಬೇಕಂದ ಕ್ರಿಶ್. ಸರಿ ಅಂತಂದರು ಎಲ್ಲರೂ ಕೂಡ. ಕ್ರಿಶ್ ಮೌನವಾಗಿದ್ದ. ಕ್ರಿಶ್ ಅಂದ ಹರ್ಷ. ಗೊತ್ತಿಲ್ಲ ಅಂದ ಕ್ರಿಶ್. ವಂಶಿ ಕಾರ್ತಿಕನ್ನು ನೋಡ್ದ. ಏನು ದಿವ್ಯಾ ಇಲ್ಲ ಅಂತ ನನ್ನ ನೋಡ್ತಿದ್ಯಾ ಅಂದ ಕಾರ್ತಿಕ್. ನಿಮ್ಮ ಅಜ್ಜಿ ಅಂತ ಕೂಗು ಒಂದೇಟು ಹೊಡೆದ. ಇಡಿಯಟ್ಸ್ ಅಂತ ಗರ್ಜಿಸ್ದ ಕ್ರಿಶ್. ಮೌನವಾಗಿ ಹೋಗ್ಬಿಟ್ರು ಎಲ್ಲರೂ. ಏನು ನಡೆಸ್ತಿದ್ದೀರಾ ತಾನೇ ಹೇಳಿ ಅಂದ ವಿರಾಟ್. ಐಶು ಅಂದ ವಂಶಿ. ಕಾಯ್ತಿದ್ದೀನಿ ನಾನು ಅಂದ ವಿರಾಟ್. ಕಾರ್ತಿಕನ್ನು ನೋಡಿ ನಾವೆಲ್ಲರೂ ಜೊತೆಯಾಗಿ ಬೆಳೆದ್ರು ಐಶುಗೆ ನೀನು ತುಂಬ ಹತ್ರ ಅಂದ ವಂಶಿ. ಯಾವಾಗ ಕೇಳಬೇಕು ಅಂದ ಕಾರ್ತಿಕ್. ಈ ದಿನ ರಾತ್ರಿ ರಾಧಾಗೆ ಹೋಗ್ತಾ ಇದ್ದೀವಿ, ಬಂದ ನಂತರ ಅಂದ ಕ್ರಿಶ್. ಇನ್ನು ಏನೋ ಮಾತಾಡಿಕೊಂಡ್ರು. 5ಕ್ಕೆ ಮನೆಗೆ ಬಂದರು. ಎಲ್ಲರೂ ಮನೆಗೆ ಬಂದು ರೆಡಿಯಾದರು. ಎಲ್ಲರೂ ಸಿದ್ಧರಾಗಿ ಅಂದ ಕಾರ್ತಿಕ್. ನಾವು ಯಾವುದಕ್ಕೆ ಅಂದರು ಹಿರಿಯರು. ಕ್ರಿಶ್ ಚುರುಕಾಗಿ ನೋಡ್ದ. ಬರ್ತಾ ಇದ್ದೀವಿ ಅಂದರು ಎಲ್ಲರೂ ಒಂದೇ ಬಾರಿಗೆ ಸಿದ್ಧರಾಗಿ ಅಂತ ಕಾರ್ತಿಕ್ ಕೂಡ ಹೇಳ್ದ. 6ಕ್ಕೆ ಹೊರಟರು. 8:15ಕ್ಕೆ ರಾಧಾದಲ್ಲಿ ಸೇರಿದ್ರು.